Question number 29. A boat takes 19 hours for traveling downstream from A to B and coming back to a point C, which is at midway between A and B. If the velocity of the stream is 4 km per hour and the speed of the boat in still water is 14 km per hour, what is the distance between A and B? ಇದನ್ನು ಸ್ವಲ್ಪ ನಾವು ನೀಟಾಗಿ ಪ್ರಾಬ್ಲಮ್ನ ಅರ್ಥ ಮಾಡ್ಕೋಬೇಕು. ಏನಪ್ಪ ಅಂದರೆ ಇಲ್ಲಿ ಎ ಇದೆ, ಇಲ್ಲಿ ಬಿ ಇದೆ. A boat takes 19 hours for traveling downstream from A to B. So, ಈ ಕಡೆ ಹರಿತಾ ಇರೋದು ನೀರು ಡೌನ್ಸ್ಟ್ರೀಮ್ A to B ಗೆ ಹೋಗುತ್ತೆ. And coming back to a point C, which is at midway between A and B. A and B ಗೆ ಮಧ್ಯದಲ್ಲಿ C ಇದೆ, ಪಾಯಿಂಟ್ ಸಿ ಇದೆ, ಅದಕ್ಕೆ ವಾಪಸ್ ಬರುತ್ತೆ. ವಾಪಸ್ ಬರಬೇಕಾದ್ರೆ ಅಪ್ಸ್ಟ್ರೀಮ್ ಜ್ಞಾಪಕ ಇರಲಿ. ಸೊ ಎ ಇಂದ ಬಿಗೆ ಹೋಗಬೇಕಾದ್ರೆ ಡೌನ್ ಸ್ಟ್ರೀಮು, ಬಿ ಟು ಸಿ ಬರಬೇಕಾದ್ರೆ ಅಪ್ಸ್ಟ್ರೀಮ್. ಸೊ ಎ ಇಂದ ಬಿಗೆ ಬೇಗ ಹೋಗುತ್ತೆ, ಬಿ ಇಂದ ಸಿಗೆ ಸ್ವಲ್ಪ ಲೇಟಾಗಿ ಬರುತ್ತೆ. ದ ವೆಲಾಸಿಟಿ ಆಫ್ ದ ಸ್ಟ್ರೀಮ್ ಈಸ್ 4 km per hour. ಸೊ ನಮಗೆ ಸ್ಟ್ರೀಮ್ದು ಸ್ಪೀಡ್ ಗೊತ್ತಿದೆ, 4 km per hour, ಆ್ಯಂಡ್ ದ ಸ್ಪೀಡ್ ಆಫ್ ದ ಬೋಟ್ ಇನ್ ಸ್ಟಿಲ್ ವಾಟರ್ ಈಸ್ 14 km per hour. ವಾಟ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ಇದು ಎ ಇದು ಬಿ? ಈ ಡಿಸ್ಟೆನ್ಸ್ ಬೇಕು ನಮಗೆ. ಸ್ವಲ್ಪ ಟ್ರಿಕ್ಕಿ ಆಗಿದೆ. ಸೊ ಏನೇನು ಫಾರ್ಮಲೈಸ್ ಮಾಡಪ್ಪ ಅಂದರೆ, ಅಪ್ಸ್ಟ್ರೀಮ್ ಸ್ಪೀಡಲ್ಲಿ ಯು ಮೈನಸ್ ವಿ ಕಿಲೋಮೀಟರ್ ಪರ್ ಅವರ್, ಡೌನ್ ಸ್ಟ್ರೀಮಲ್ಲಿ ಯು ಪ್ಲಸ್ ವಿ, ಇದು ಗೊತ್ತಿದೆ ನಮಗೆ. ಈಗ ಲೆಕ್ಕ ಹಾಕೋಣ. ಡೌನ್ ಸ್ಟ್ರೀಮ್ ಈಸ್ 14 ಏನೋ ಸ್ಪೀಡ್ ಆಫ್ ದ ಬೋಟ್. ಓಕೆ, 14 ಪ್ಲಸ್ ಸ್ಪೀಡ್ ಆಫ್ ದ ಸ್ಟ್ರೀಮ್ ಅಂದರೆ ವೆಲಾಸಿಟಿ ಆಫ್ ದ ಸ್ಟ್ರೀಮ್ ಇಸ್ 4. ಸೊ ಈ ಫಾರ್ಮುಲಾ ಡೌನ್ ಸ್ಟ್ರೀಮ್ ಸ್ಪೀಡು 18 km per hour. ಇದು ಡೌನ್ ಸ್ಟ್ರೀಮು. ಅದೇ ಅಪ್ ಸ್ಟ್ರೀಮ್ ಆದರೆ 14 - 4 ಆಗುತ್ತೆ, 10 km per hour. ಸೊ ನಮಗೆ ಎರಡರದ್ದು ಸ್ಪೀಡ್ ಸಿಕ್ಕಿದೆ, ಇದು ಸ್ಪೀಡು ಇದು ಸ್ಪೀಡು. ಈಗ ಫಾರ್ಮುಲಾ ನೋಡೋಣ. ಏನಪ್ಪ ಅಂದರೆ ಟೈಮ್ದು ತಗೋಣ. ಓಕೆ, ಸೊ ಈಗ ಡಿಸ್ಟೆನ್ಸ್ ತಗೊಳ್ಳಿ. ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್. ಓಕೆನಾ? ಸೊ ಹೋಗ್ತಾ ಡಿಸ್ಟೆನ್ಸು ಎಷ್ಟು ಕವರ್ ಮಾಡುತ್ತೆ ಎ ಇಂದ ಬಿಗೆ, ಬರ್ತಾ ಅದರ ಅರ್ಧ ಕವರ್ ಮಾಡುತ್ತೆ ಅಂತ ಗೊತ್ತು ನಮಗೆ. ಸೊ ಹೋಗ್ತಾ ಡಿಸ್ಟೆನ್ಸು ಎಸ್ ಇಂಟು ಟಿ. ಎಸ್ ಅಂದರೆ ಸ್ಪೀಡು ಎಷ್ಟು? 18 ಇಂಟು ಟಿ ಎಷ್ಟು ಅಂತ ಗೊತ್ತಿಲ್ಲ ನಮಗೆ. ಯಾಕೆಂದರೆ ನಮಗೆ ಗೊತ್ತಿರೋ ಟೈಮ್ ಏನಪ್ಪ ಅಂದರೆ ಎ ಇಂದ ಬಿಗೆ ಹೋಗಿ ಬಿ ಇಂದ ಸಿಗೆ ಬರೋದು ಟೈಮ್ ಗೊತ್ತಿದೆ, ಅದು 19 hours. ಆದರೆ ಎ ಇಂದ ಬಿಗೆ ಟೈಮ್ ಗೊತ್ತಿಲ್ಲ, ಅದನ್ನು ಟಿ ಅಂತ ಇಟ್ಕೊಳ್ಳೋಣ. ಓಕೆ, ಇದು ಅಪ್ಸ್ಟ್ರೀಮ್ ಆಯಿತು. ಈ ಡಿಸ್ಟೆನ್ಸು ವಾಪಸ್ ಕೂಡ ಹೆಂಗಿರುತ್ತಪ್ಪ ಅಂದರೆ ಇಸ್ ಈಕ್ವಲ್ ಟು ಅರ್ಧ ಡಿಸ್ಟೆನ್ಸ್ ಕವರ್ ಮಾಡ್ತಾ ಇದ್ದೀವಿ. ಸೊ ನಾವು ಮುಂಚೆನೇ 2 ಇಂಟು ಹಾಕ್ಬಿಟ್ರೆ ಪೂರ್ತಿ ಡಿಸ್ಟೆನ್ಸ್ಗೆ ಕಂಡುಹಿಡ್ದಂಗೆ ಆಯಿತು. ಸ್ಪೀಡ್ ಎಷ್ಟಿದೆ ನಮಗೆ? ಡೌನ್ ಸ್ಟ್ರೀಮಲ್ಲಿ 18 ಇದೆ. ಇಲ್ಲ, ಅಪ್ಸ್ಟ್ರೀಮಲ್ಲಿ, ಸಾರಿ, ಡೌನ್ ಸ್ಟ್ರೀಮ್ ಈ ಕಡೆ ಇದೆ, ಇದು ಅಪ್ಸ್ಟ್ರೀಮು. ಅಪ್ಸ್ಟ್ರೀಮಲ್ಲಿ ಎಷ್ಟಿದೆ ಸ್ಪೀಡು? 10 ಇದೆ, 10. ಸ್ಪೀಡ್ ಇಂಟು ಟೈಮ್ ಬೇಕು. ಎಷ್ಟು ಟೈಮು ಗೊತ್ತಿಲ್ಲ ನಮಗೆ, ಆದರೆ ಒಂದು ಗೊತ್ತು. ಏನಪ್ಪ ಅಂದರೆ ಒಟ್ಟು ಟೈಮು ಎಷ್ಟು ತೊಗೊಂಡಿದೆ, 19. ಅದರಲ್ಲಿ ಎಷ್ಟು ಟೈಮು ಬರೋದಕ್ಕೆ ತೊಗೊಳ್ತು, ಎ ಇಂದ ಬಿಗೆ ಬರೋದು ತೊಗೊಳ್ತು ಅಂದರೆ ನಾವು ಟಿ ಅಂತ ಅಂದ್ಕೊಂಡಿದ್ದೀವಿ, ಟಿ. ಸೊ 19 - ಟಿ ಇಷ್ಟು ಟೈಮ್ ತೊಗೊಳತ್ತೆ ಇಲ್ಲಿಗೆ, ಟಿ ಇಲ್ಲಿ ತೊಗೊಳತ್ತೆ. ಅವಾಗ ಒಟ್ಟು ಸೇರಿದ್ರೆ 19 ಆಗುತ್ತೆ, ಪ್ಲಸ್ ಟಿ ಮೈನಸ್ ಟಿ ಕ್ಯಾನ್ಸಲ್ ಆಗುತ್ತೆ, 19 ಆಗುತ್ತೆ. ಈ ಫಾರ್ಮುಲಾ ಎರಡು ಈಕ್ವಲ್ ಆಗಬೇಕು. ಇದರಲ್ಲಿ ನಾವು ಟಿ ವ್ಯಾಲ್ಯೂ ಕಂಡುಹಿಡಿಯೋಣ. 18t ಈಸ್ ಈಕ್ವಲ್ ಟು 2 20, 20 ಇಂಟು 19, 380 ಮೈನಸ್ 20 ಟಿ. ಸೊ 20 ಟಿ ಈ ಕಡೆ ಕಳಿಸಿದ್ರೆ 18 + 20 38 ಟಿ ಆಗುತ್ತೆ, ಈಸ್ ಈಕ್ವಲ್ ಟು 380. ಟಿ ಈಸ್ ಈಕ್ವಲ್ ಟು 10 hours. ಸೊ ಒಂದ್ಸಲ ನಮಗೆ ಟಿ ಈಸ್ ಈಕ್ವಲ್ ಟು 10 hours ನೋಡಿ ಸಿಕ್ಬಿಡ್ತು ಅಂದರೆ ಡಿಸ್ಟೆನ್ಸ್ ನಮಗೆ 18 ಹೋಗ್ತಾ 18 km per hour ತೊಗೊಂಡಿದ್ದೇವೆ. ಸೊ ಡಿಸ್ಟೆನ್ಸ್ ಕಂಡುಹಿಡಿಯಬೇಕು ಎ ಇಂದ ಬಿಗೆ. ಸೊ ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್. ಸೊ ಸ್ಪೀಡ್ ಎಷ್ಟಿತ್ತು? 18. ಎಷ್ಟು ಅವರ್ಸ್ ತೊಗೊಳ್ತು? 10 hours.
is equal to 180 ಕಿಲೋಮೀಟರ್ ಇಸ್ ದ ಆನ್ಸರ್. ಡಿ ಇಸ್ ದ ಆನ್ಸರ್. ಅದೇ ನೋಡಿ, ಈ ಅರ್ಧ ಡಿಸ್ಟೆನ್ಸ್ ಬರೋದಕ್ಕೆ 9 ಅವರ್ಸ್ ತೊಗೊಂಡಿದೆ. ಓಕೆ, 9 ಅವರ್ಸ್ ಇಂಟು ಸ್ಪೀಡ್ ಎಷ್ಟು? 10 ಇಸ್ ಈಕ್ವಲ್ ಟು 90 ಕಿಲೋಮೀಟರ್ಸ್. ಅರ್ಧ ಡಿಸ್ಟೆನ್ಸು ಇದು ಕರೆಕ್ಟ್ ಅಂತ ಪ್ರೂವ್ ಆಯಿತು.